ಕಾಂಗ್ರೆಸ್ನ ಕಾರ್ಪೊರೇಟರ್ ಮೇಲೆ ಎಫ್ಐಆರ್ ಆಗ್ತಾ ಇದ್ದಂತೆ ಕಾರ್ಪೊರೇಟರಿಗೆ ಎಸ್ಕೇಪ್ ಅಂತೆ. ಏನು ತಪ್ಪು ಮಾಡಿಲ್ಲ ಅನ್ನೋದಾದರೆ ಎಸ್ಕೇಪ್ ಯಾಕೆ ಆಗಬೇಕು? ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸಿರುವಂಥ ಪ್ರಕರಣ ಇದೆಯಲ್ಲ, ಕಾಂಗ್ರೆಸ್ನ ಪಾಲಿಕೆ ಸದಸ್ಯ ಸುವರ್ಣ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗ್ತಾ ಇದ್ದಂತೆ ಮನೆ ಖಾಲಿ ಮಾಡಿದ್ದಾಳೆ ಪಾಲಿಕೆ ಸದಸ್ಯರು. ಮತ್ತೊಂದು ಕಡೆಗೆ ಕಲ್ಲಂಕುಟ್ಲ ಮನೆ ಮುಂದೆ ಬೀಡು ಬಿಟ್ಟಿದ್ದಾರೆ ಪೊಲೀಸರು. ಬಂಧನದ ಭೀತಿಯಲ್ಲಿ ಎಫ್ಐಆರ್ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಈಗ ಸುವರ್ಣ ಅವರು ಸಲ್ಲಿಸಿರೋದು. 9 ಜನರ ಮೇಲೆ ದಾಖಲಾಗಿದೆ ಅಂತೆ ಎಫ್ಐಆರ್. ಹುಬ್ಬಳ್ಳಿಯ ಗಾಂಧಿವಾಡದ ಸಿಮೆಂಟ್ ಚಾಳದಲ್ಲಿರುವಂಥ ಮನೆ ಇದು. ಸೊ ಮನೆಗೆ ಬೀಗ ಹಾಕಿಕೊಂಡು ನಾಪತ್ತೆಯಾಗೋಗ್ಬಿಟ್ಟಿದ್ದಾರೆ. ಅವ್ರದ್ದು ಏನೂ ತಪ್ಪಿಲ್ಲ ಅನ್ನುವಂಥದ್ದೇ. ಆದರೆ ಯಾಕೆ ಅವರು ಎಸ್ಕೇಪ್ ಆಗಬೇಕು? ಯಾಕೆ ಮನೆ ಬಿಟ್ಟು ಹೋಗಬೇಕು? ಯಾಕೆ ಪರಾರಿ ಆಗಬೇಕು? ಯಾಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು? ಸೊ ಯಾವಾಗ ಬೇಕಾದರೂ ಕೂಡ ಪಾಲಿಕೆ ಸದಸ್ಯರನ್ನು ಪೊಲೀಸರು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರ ಕೈಗೂ ಕೂಡ ಸಿಗದೆ ಮನೆಗೆ ಬೀಗ ಹಾಕ್ಕೊಂಡ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಕುಟುಂಬಸ್ಥರು ಕೂಡ ಇಲ್ವಂತೆ.